ಎರಡು ಬಲಿಷ್ಠ ತಂಡಗಳು ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್ ವರ್ಸಸ್ ಮಲ್ಲತ್ತಳ್ಳಿ ಸ್ಪೋರ್ಟ್ಸ್ ಕ್ಲಬ್. ಅಲ್ಲಿ ಅದೀಗ ಎರಡು ತಂಡಗಳು ಕೂಡ ಬಲಿಷ್ಠ ತಂಡಗಳಾಗಿ ಪಂದ್ಯವನ್ನ ಆಡ್ತಾ ಇರುವಂತದ್ದು. ಒಂದು ಕಡೆ ಮಲ್ಲತ್ತಳ್ಳಿ, ಮತ್ತೊಂದು ಕಡೆ ಸ್ವಸ್ತಿಕ್. ಎರಡು ತಂಡಗಳು ಕೂಡ ಅನುಭವಿಯ ಆಟಗಾರನ ಹೊಂದಿರುವಂತದ್ದು. ಹಾಗೆ ತೀರ್ಪುಗಾರರು ಸಂಪತ್ ಸರ್ ಅವರು ದಯವಿಟ್ಟು ಇಲ್ಲಿ ಬರಬೇಕು. ಅದೀಗ ವೇಗವಾಗಿ ರೈಟ್ ಕವರ್ನ ಮೇಲೆ ನೇರವಾಗಿ ಅಟ್ಯಾಕ್ ಮಾಡುವ ಮೂಲಕ ಒಂದು ಅಂಕವನ್ನು ತಮ್ಮದಾಗಿಸ್ಕೊಳ್ತಾ ಒಂದರಲ್ಲಿ ಪಂದ್ಯ ಸಾಗ್ತಾ ಇದೆ. ಮತ್ತೊಮ್ಮೆ ಸಿದ್ದು ತಮ್ಮ ದಾಳಿಯಲ್ಲಿ ಜಸ್ಟ್ ನಂಬರ್ 10 ಆಟಗಾರ, ಬೆಂಗಳೂರು ವಿಶ್ವವಿದ್ಯಾಲಯವನ್ನು ಕೂಡ ಪ್ರತಿನಿಧಿಸಿರುವ ಯುವ ಆಟಗಾರ. ಇದೀಗ ಸುಲಭವಾಗಿ ಪ್ರೊ ಕಬಡ್ಡಿಯ ತಾರೆ ಚೇತನ್ ದೇವಾಂಗ್ ಅವರು ಬ್ಯಾಕ್ವರ್ಡ್ ಮಾಡುವ ಮೂಲಕ ಒಂದು ಅಂಕವನ್ನು ತಮ್ಮದಾಗಿಸ್ಕೊಳ್ತಾ ಇರುವಂತದ್ದು. ಜೊತೆಗೆ ಮುಂಬರುವ KKPL ಕೂಡ ತಾವು ಹಾಡುವ ಒಂದು ಅವಕಾಶವನ್ನು ಕೂಡ ಪಡೆದುಕೊಂಡಿರುವಂತದ್ದು ಚೇತನ್. ಅದಕ್ಕೆ ಮತ್ತೊಮ್ಮೆ ಅದ್ಭುತವಾದ ಹಿಡಿತ ಕಾರ್ನರ್ ಭಾಗದಲ್ಲಿ ಒಳ್ಳೆಯ ಒಂದು ಟ್ಯಾಕಲ್ ಕೂಡ ಬರ್ತಾ ಇರೋದು ಮಲ್ಲತ್ತಳ್ಳಿ ತಂಡದ ಪರವಾಗಿ. ಅದಕ್ಕೆ ಮತ್ತೊಮ್ಮೆ ಜೆರ್ಸಿ ನಂಬರ್ 7 ಮಲ್ಲತ್ತಳ್ಳಿ ತಂಡದ ಪರವಾಗಿ ಈ ಆಟಗಾರ ಕೂಡ ಯುವ ಆಟಗಾರ, ಬೆಂಗಳೂರು ವಿಶ್ವವಿದ್ಯಾಲಯವನ್ನು ಕೂಡ ಪ್ರತಿನಿಧಿಸಿರುವ ಯುವ ಪ್ರತಿಭೆ. ಬೋನಸ್ನ ಪ್ರಯತ್ನ ಕೂಡ ಆಗ್ತಾ ಇದೆ. ಅದರ ಡಿಫೆನ್ಸ್ನ ಭಾಗದಲ್ಲಿ ಬಹಳಷ್ಟು ಭದ್ರತೆಯನ್ನು ಕೂಡ ಹಾಕೊಂಡಿರುವಂತದ್ದು. ಹಲೋ, ಮುಂದಿನ ಪಂದ್ಯಕ್ಕಾಗಿ ದ್ವಿತೀಯ ಕರೆ ಸ್ವಾಮಿ ವಿವೇಕಾನಂದ ವಿರುದ್ಧ ಜ್ಯೋತಿ ಬಾಪುಲೆ. ಸ್ವಾಮಿ ವಿವೇಕಾನಂದ ವಿರುದ್ಧ ಜ್ಯೋತಿ ಬಾಪುಲೆ ಎರಡು ತಂಡದ ಆಟಗಾರರು ತಮಗಿದು ದ್ವಿತೀಯ ಕರೆ. ಅದರ ನಂತರದ ಪಂದ್ಯ ಸೌತ್ ಯುನೈಟೆಡ್ ವಿರುದ್ಧ ಸರ್ಜಾಪುರ ಸ್ಪೋರ್ಟ್ಸ್ ಕ್ಲಬ್. ಸೌತ್ ಯುನೈಟೆಡ್ ವಿರುದ್ಧ ಸರ್ಜಾಪುರ ಸ್ಪೋರ್ಟ್ಸ್ ಕ್ಲಬ್ ಎರಡು ತಂಡದ ಆಟಗಾರರೇ ತಮಗಿದು ಪ್ರಥಮ ಕರೆ. ಅಲ್ಲಿ ಅದಕ್ಕೆ ಮತ್ತೊಮ್ಮೆ ಸ್ವಸ್ತಿಕ್ ತಂಡದ ಪರವಾಗಿ ಜಸ್ಟ್ ನಂಬರ್ 10 ಆಟಗಾರ ತಮ್ಮ ದಾಳಿಯಲ್ಲಿ ಬೋನಸ್ ಲೈನ್ ಕೂಡ ಹಾನ್ ಆಗಿರುತ್ತೆ. ನೋಡೋಣ ಯಾವ ಒಂದು ಸ್ಕಿಲ್ ಅನ್ನ ಬಳಸ್ತಾ ಅಂಕವನ್ನು ತೆಗೆದುಕೊಂಡು ಬರ್ತಾರೆ ಅಂತ. ಲೆಫ್ಟ್ ಕವರ್ನ ಭಾಗದಲ್ಲಿ ಟ್ಯಾಕಲ್ನ ಯಶಸ್ಸು ಕೂಡ ಆಗ್ತಾ ಇದೆ. ಒಳ್ಳೆಯ ಒಂದು ಟ್ಯಾಕಲ್ನೊಂದಿಗೆ ಯಶಸ್ಸು ಕೂಡ. 4-3ರಲ್ಲಿ ಪಂದ್ಯ ಮಲ್ಲತ್ತಳ್ಳಿ ತಂಡದ ಪರವಾಗಿ ಒಂದು ಅಂಕದ ಮುನ್ನಡೆ, ಒಂದು ಅಂಕದ ಅಂತರ. ಕಬಡ್ಡಿಯಲ್ಲಿ ಒಂದು ಅಂಕ. ಅದ್ಭುತವಾದ ಅದೀಗ ದಾಳಿಯಲ್ಲಿ ಚೇತನ್ ಒಳ್ಳೆಯ ಒಂದು ತೀರ್ಪಿನೊಂದಿಗೆ ಯಶಸ್ಸು ಕೂಡ ಆಗ್ತಾ ಇರುವಂಥದ್ದು. ಪ್ರೊ ಕಬಡ್ಡಿಯ ತಾರೆ ದಬಾಂಗ್ ದೆಲ್ಲಿಯನ್ನ ಪ್ರತಿನಿಧಿಸಿರುವ ಯುವ ಆಟಗಾರ ನಾವು ನೋಡ್ತಾ ಇದ್ವಿ. ಲೆಫ್ಟ್ ಕಾರ್ನರ್ನ ಭಾಗದಲ್ಲಿ ಚೇತನ್ ಜೆರ್ಸಿ ನಂಬರ್ 11 ಆಟಗಾರ, ಹ್ಯಾಂಕಲ್ ಹೋಲ್ಡ್ನ ಸ್ಪೆಷಲಿಸ್ಟ್ ಕೂಡ ಅಂತ ತಾವು ಗುರುತಿಸಿಕೊಂಡಿರುವಂಥದ್ದು. ಅದಕ್ಕೆ ಮತ್ತೊಮ್ಮೆ ತಮಿಳ್ ದಾಳಿಯಲ್ಲಿ ಅದ್ಭುತವಾದ ದಾಳಿ ಕೂಡ ಆಗ್ತದೆ. ಕಾರ್ನರ್ನ ಭಾಗದಲ್ಲಿ ಒಂದು ಮಿಸ್ಟೇಕ್ ಕೂಡ ಬರ್ತಾ ಇರುವಂಥದ್ದು. ಒಂದಂಕದ ಸೇರ್ಪಡೆ ಮತ್ತೊಮ್ಮೆ ಮಲ್ಲತ್ತಳ್ಳಿ ತಂಡಕ್ಕೆ. ಎರಡು ತಂಡಗಳು ಕೂಡ ಬಲಿಷ್ಠ ತಂಡಗಳಾಗಿ ಪಂದ್ಯವನ್ನ ಹಾಡಲಿಕ್ಕೆ ತೀರ್ಪುಗಾರರಾಗಿರುವಂತಹ ಶ್ರೀಯುತ ಸಂಪತ್ ಸರ್ ಅವರು ಎಲ್ಲಿದ್ರು ಆದಷ್ಟು ಬೇಗ ಅಂಕಣಕ್ಕೆ ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ತೀರ್ಪುಗಾರರಾಗಿರುವಂತಹ ಶ್ರೀಯುತ ಸಂಪತ್ ಸರ್ ಅವರು. ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್ ವರ್ಸಸ್ ಮಲ್ಲತ್ತಳ್ಳಿ ಸ್ಪೋರ್ಟ್ಸ್ ಕ್ಲಬ್. ಈ ಬಾರಿ ಲೆಫ್ಟ್ ಕವರ್ ಭಾಗದಿಂದ ವಾಟ್ ಅ ಪವರ್ಫುಲ್ ಡಾಶ್. ಮಲ್ಲತ್ತಳ್ಳಿ ಸ್ಪೋರ್ಟ್ಸ್ ಕ್ಲಬ್ ತಂಡಕ್ಕೆ ಒಂದು ಅಂಕದ ಸೇರ್ಪಡೆ ಆಗ್ತಾ ಇದೆ. 6-4 2 ಅಂಕದ ಮುನ್ನಡೆಯಲ್ಲಿ ಮಲ್ಲತ್ತಳ್ಳಿ ಸ್ಪೋರ್ಟ್ಸ್ ಕ್ಲಬ್. ಕಬಡ್ಡಿ ಕ್ರೀಡಾ ಅಭಿಮಾನಿಗಳಿಗೆ ಹಾಗೆ ಕಬಡ್ಡಿ ಕ್ರೀಡಾಪಟುಗಳಿಗೆ ಒಂದು ಸಂತಸದ ಸುದ್ದಿ. ಎಲಿವೇಟ್ ಸ್ಪೋರ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ಇವರ ನೇತೃತ್ವದಲ್ಲಿ ಗಂಡಬೇರುಂಡ ಟ್ರೋಫಿ 2026 ಇದೇ ಆಗಸ್ಟ್ 28, 29, 30ರಂದು
ಸಾಂಸ್ಕೃತಿಕ ನಗರಿ ಮೈಸೂರು ಜಿಲ್ಲೆಯಲ್ಲಿ ಸೌತ್ ಝೋನ್ ಕಬಡ್ಡಿ ಪಂದ್ಯಾವಳಿಗಳು ನಡೆಯಲಿಕ್ಕಿದೆ. ಈ ಒಂದು ಸೌತ್ ಝೋನ್ ಕಬಡ್ಡಿ ಪಂದ್ಯಾವಳಿಯಲ್ಲಿ ಗಂಡಬೆರುಂಡ ಟ್ರೋಫಿಯಲ್ಲಿ ಭಾಗವಹಿಸುವಂತಹ ಜಿಲ್ಲಾ ತಂಡಗಳು ಕೋಲಾರ ಜಿಲ್ಲಾ ತಂಡ, ಚಿಕ್ಕಬಳ್ಳಾಪುರ ಜಿಲ್ಲಾ ತಂಡ, ಬೆಂಗಳೂರು ನಗರ ಜಿಲ್ಲಾ ತಂಡ, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ತಂಡ, ಬೆಂಗಳೂರು ಸೌತ್ ಅಂದ್ರೆ ಹಿಂದಿನ ರಾಮನಗರ ಅಂದ್ರೆ ಈಗಿನ ಬೆಂಗಳೂರು ಸೌತ್ ಜಿಲ್ಲಾ ತಂಡ, ಮಂಡ್ಯ ಜಿಲ್ಲಾ ತಂಡ, ಮೈಸೂರು ಜಿಲ್ಲಾ ತಂಡ, ಚಾಮರಾಜನಗರ ಜಿಲ್ಲಾ ತಂಡ, ಹಾಸನ ಜಿಲ್ಲಾ ತಂಡ ಹಾಗೆ ತುಮಕೂರು ಜಿಲ್ಲಾ ತಂಡ. ಈ ಪ್ರತಿಷ್ಠಿತ ಜಿಲ್ಲಾ ತಂಡಗಳು ಗಂಡಬೆರುಂಡ ಟ್ರೋಫಿ 2026 ಇದೇ ಬರುವ ಆಗಸ್ಟ್ 28, 29, 30ರಂದು ಮೈಸೂರು ಜಿಲ್ಲೆಯಲ್ಲಿ ನಡೆಯಲಿಕ್ಕಿದೆ. ಈ ಸೌತ್ ಝೋನ್ ಗಂಡಬೆರುಂಡ ಟ್ರೋಫಿಯಲ್ಲಿ ಭಾಗವಹಿಸುವಂತಹ ಕ್ರೀಡಾಪಟುಗಳು ತಾವುಗಳು ಪೂರ್ವ ಸಿದ್ಧತೆಯಲ್ಲಿರಬೇಕು. ತಮಗೆ ಆಯ್ಕೆ ಟ್ರಯಲ್ಸ್ ಕೂಡ ಇರುತ್ತೆ. ಅತಿ ಶೀಘ್ರದಲ್ಲೇ ಆ ಒಂದು ದಿನಾಂಕವನ್ನು ಸಹ ನಮ್ಮ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಎಲಿವೇಟ್ ಸ್ಪೋರ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ಸೂಚನೆಯನ್ನ ನೀಡ್ತಾರೆ. ಮಲ್ಲತ್ತಳ್ಳಿ ಸ್ಪೋರ್ಟ್ಸ್ ಕ್ಲಬ್ ತಂಡದ ತರುಣ್ ಒಬ್ಬ ಬಲಿಷ್ಠ ದಾಳಿಗಾರ. ಈ ಬಾರಿ ಮಂಜು ಪರ್ಶೂಟ್ ಮಾಡುವಂತ ಪ್ರಯತ್ನ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಹೇಳ್ಬೋದು. ಮಂಜು ಅವರನ್ನ ಒಂದೊಳ್ಳೆ ಪರ್ಶೂಟ್ ಮೂಲಕ ಇಲ್ಲಿ ಒಂದು ಅಂಕವನ್ನು ಪಡೆಯಲು ಯಶಸ್ವಿಯಾಗಿದ್ದಾರೆ ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್. ಈ ಮೂಲಕ ಸ್ಕೋರ್ ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್ 7, ಮಲ್ಲತ್ತಳ್ಳಿ ಸ್ಪೋರ್ಟ್ಸ್ ಕ್ಲಬ್ 6. 7-6 ಇನ್ ಫೇವರ್ ಆಫ್ ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್. ರೆಡ್ ನಲ್ಲಿ ತಮಿಳ್. ಒಂದು ಕ್ವಿಕ್ ಆದಂತಹ ಟಚ್ ಪಾಯಿಂಟ್. ಸಮಬಲ ಹೋರಾಟದಲ್ಲಿ ಪಂದ್ಯ. ಸಂಪೂರ್ಣವಾಗಿ ನಮ್ಮ ಈ ಒಂದು ಕಬಡ್ಡಿಯ ವೀಕ್ಷಣೆ ವಿವರಣೆಯನ್ನ ಸಂಪೂರ್ಣವಾಗಿ ನೀಡ್ತಿರುವಂತ ನಮ್ಮ ಆತ್ಮೀಯ ಸ್ನೇಹಿತರು ಗುರು. 2 ತಂಡಗಳು ಕೂಡ ಬಲಿಷ್ಠವಾಗಿದೆ. ಯಾವ ತಂಡ ಜಯವನ್ನ ಪಡೆದುಕೊಂಡು ಮುಂದಿನ ಹಂತವನ್ನ ತಲುಪಬಹುದು ಅಂತ ತಮ್ಮ ಅನಿಸಿಕೆ ಗುರುರವರು ತಿಳಿಸಬೇಕು. ಕಬಡ್ಡಿ ಕ್ರೀಡೆಯಲ್ಲಿ ಕಷ್ಟ ಸಾಧ್ಯ. ಯಾಕಂದ್ರೆ ಕೊನೆಯ ಸೆಕೆಂಡ್ ನ ಆಟ ಇರೋ ತನಕ ಯಾರು ವಿನ್ ಆಗ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ನೋಡಿ ಯಾವ ರೀತಿ ಒಂದು ಕ್ಲೋಸ್ ಫೈಟ್ ಅನ್ನ ಕಾಣಬಹುದು ಈ ಒಂದು ಪಂದ್ಯದಲ್ಲಿ. 2 ಬೆಂಗಳೂರಿನ ಖಾಸಗಿ ತಂಡಗಳಲ್ಲಿ ಬಲಿಷ್ಠವಾಗಿರುವಂತಹ ತಂಡ ಬಸವ ಅವರೇ. ಎಸ್ ಕರೆಕ್ಟ್. 2 ತಂಡಗಳು ಕೂಡ ಸಾಕಷ್ಟು ಪಂದ್ಯಗಳನ್ನ ಹಾಡಿರುವ ಅನುಭವಿ ಆಟಗಾರರನ್ನ ನಾವಿಲ್ಲಿ ನೋಡ್ತಾ ಇದ್ವಿ. ಹಾಗಾಗಿ ಮುಂದಿನ ನಾಳೆ ಕೂಡ ನಾವು ಪ್ರೋ ಕಬಡ್ಡಿಯಲ್ಲಿ ಆಡಿರುವಂತಹ ಎಲ್ಲ ಆಟಗಾರರನ್ನ ಕೂಡ ನಾವು ಕಣ್ತುಂಬಿಕೊಳ್ಳಬಹುದು. ಹಾಗಾಗಿ ನೋಡೋಣ ನಮ್ಮ ಸರ್ಜಾಪುರ ಕಬಡ್ಡಿ ಹಬ್ಬದ ಚಾಂಪಿಯನ್ ಆಗಿ ಯಾರು ಹೊರಹೊಮ್ತಾರೆ ಅಂತ ಕಾದು ನೋಡಬೇಕಾಗುತ್ತೆ ನಾಳೆಯವರೆಗೂ. ಅದೀಗ 3 ಜನರ ಸಂದರ್ಭ ಸೂಪರ್ ಟ್ಯಾಕಲ್ ಕೂಡ ಹಾನಾಗಿತ್ತು. ಆದ್ರೆ ಕಾರ್ನರ್ ಭಾಗದಲ್ಲಿ ಮಿಸ್ಟೇಕ್ ಕೂಡ ನಾವು ನೋಡ್ತಾ ಇದೀವಿ. ಸ್ವಸ್ತಿಕ್ ತಂಡ 10-7 ಇನ್ ಫೇವರ್ ಆಫ್ ಸ್ವಸ್ತಿಕ್. 2 ತಂಡಗಳು ಕೂಡ ಬಲಿಷ್ಠ ತಂಡಗಳಾಗಿ ಕೊನೆಯ ತಂಡದ ಪ್ರಮುಖ ದಾಳಿಗಾರ ಈಗ ತಮ್ಮ ದಾಳಿಯಲ್ಲಿ ಸಿದ್ದು ಬೋನಸ್ನ ಸಂಪೂರ್ಣವಾಗಿ ಕ್ರಾಸ್ ಮಾಡುವ ಯಶಸ್ಸು ಕೂಡ ಆಗ್ತಾರಂಥದ್ದು. ಇದರೊಂದಿಗೆ ಸಂಪೂರ್ಣವಾದ ಸಮಯವನ್ನು ಕೂಡ ತೆಗೆದುಕೊಳ್ತಾ ತಮ್ಮ ದಾಳಿಯನ್ನು ಕೂಡ ಮುಂದುವರಿಸ್ತಾ ಸಿದ್ದು ಒಂದು ಬೋನಸ್ ಅಂಕದೊಂದಿಗೆ ತಂಡಕ್ಕೆ ಒಂದು ಅಂಕವನ್ನು ಸೇರ್ಪಡಿಸ್ತಾ ಮತ್ತೊಮ್ಮೆ ಚೇತನ್ ಪ್ರೋ ಕಬಡ್ಡಿಯ ತಾರೆ ಇಲ್ಲಿ ಇಬ್ಬರಿರುವ ಸಂದರ್ಭ ಟ್ಯಾಕಲ್ನ ಪ್ರಯತ್ನ ಕೂಡ ಆಗ್ತಾ ಇದೆ. ನೋಡೋಣ, ಒಂದು ಅಂಕವನ್ನು ತೆಗೆದುಕೊಂಡು ಮತ್ತೊಂದು ಅಂಕಕ್ಕೆ ಪ್ರಯತ್ನ ಕೂಡ ಆಗ್ತಾ ಇತ್ತು. ಆದರೆ ಒಂದು ಅಂಕವನ್ನು ತೆಗೆದುಕೊಂಡು ಬಂದಿರುವಂಥದ್ದು ಕೊನೆಯ ಆಟಗಾರ ಸಿದ್ದು, ಜಸ್ಟ್ ನಂಬರ್ 10 ಸಿದ್ದು. ನೋಡೋಣ ತಮ್ಮ ತಂಡದ ಸಂಪೂರ್ಣವಾದ ಅಂಕವನ್ನು ತೆಗೆದುಕೊಂಡು ಬಂದು ತಮ್ಮ ಸಹ ಆಟಗಾರನ ಅಂಕಣಕ್ಕೆ ಬರ್ತಾರೆ ಅಂತ ನೋಡ್ಬೇಕಾಗುತ್ತೆ. ಅಂದ್ರೆ ಕಾರ್ನರ್ನ ಭಾಗದಲ್ಲಿ ಡಬಲ್ ಟೈ ಹೋಲ್ಡ್ ಕೂಡ ಹಾಕ್ತಾ ಸರೆಂಡರ್ ಕೂಡ ಹಾಕ್ತಾ ಇರೋದು ಹೆದರಾಳಿ ತಂಡಕ್ಕೆ. ಹಾಗಾಗಿ ಮತ್ತೊಮ್ಮೆ ತಮ್ಮ ದಾಳಿಯಲ್ಲಿ ಯುವ ಪ್ರತಿಭೆ ಜಸ್ಟ್ ನಂಬರ್ 10 ಸ್ವಸ್ತಿಕ್ ತಂಡದ ಪರವಾಗಿ ತಮ್ಮ ಎಡಬದಿಯಿಂದ ತಮ್ಮ ದಾಳಿಯನ್ನು ಕೂಡ ಮುಂದುವರಿಸ್ತಾ ಇರುವಂಥದ್ದು.
ಸಾಕಷ್ಟು ಅನುಭವಿಯ ಆಟಗಾರರು ಎರಡು ತಂಡಗಳಲ್ಲಿ ಕೂಡ ನಾವು ನೋಡ್ತಾ ಇದ್ದೀವಿ. ಎರಡು ಕೂಡ ಖಾಸಗಿ ತಂಡಗಳಾಗಿ ಈ ಒಂದು ಪಂದ್ಯವನ್ನ ಆಟವನ್ನು ಕೂಡ ಆಡ್ತಾ ಇರುವಂಥದ್ದು. ಈ ಮೂಲಕ ಪ್ರಥಮಾರ್ಧದ ಮುಕ್ತಾಯ. ಹಾಫ್ ಟೈಮ್ ಸ್ಕೋರ್ ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್ 14, ಮಲ್ಲತ್ತಳ್ಳಿ ಸ್ಪೋರ್ಟ್ಸ್ ಕ್ಲಬ್ 8. 14-8 in favor of ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್. ಎಸ್ 14-8 ನೋಡಿ. ಸಾಕಷ್ಟು ಸಂಖ್ಯೆಯಲ್ಲಿ ಮಹಿಳಾ ಪ್ರೇಕ್ಷಕರು ಸಹ ಪಂದ್ಯದ ವೀಕ್ಷಣೆಗೆ ಆಗಮಿಸಿದ್ರೆ ತಮಗೋಸ್ಕರ ಗ್ಯಾಲರಿ ವ್ಯವಸ್ಥೆ ಇದೆ. ದಯವಿಟ್ಟು ಗ್ಯಾಲರಿಗೆ ಬಂದು ಆಸೆಂಡಾಗಿ ಪಂದ್ಯವನ್ನು ವೀಕ್ಷಿಸಬೇಕು. ದ್ವಿತೀಯಾರ್ಧದ ಪಂದ್ಯ ಆರಂಭವಾಗಿದೆ. ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಪವನ್ ಒಂದು ಎಂಟಿ ರಾಡ್ನೊಂದಿಗೆ ವಾಪಸ್ ಆಗಿದ್ದಾರೆ ಈ ಬಾರಿ. ಬಲಿಷ್ಠವಾದಂತಹ ಬ್ಲಾಕ್ ಹಾಗೂ ಡ್ಯಾಶ್ ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಆಟಗಾರರಿಂದ. ವಾಟ್ ಅ ಕಾಂಬಿನೇಷನ್ ಟ್ಯಾಕಲ್. ಕಬಡ್ಡಿಯಲ್ಲಿ ಈ ರೀತಿಯಾದಂತಹ ಬಲಿಷ್ಠ ಆಟಗಾರರನ್ನ ಬಂಧಿಸಬೇಕಾದ್ರೆ ಆ ತಂಡದ ಒಂದು ಹೊಂದಾಣಿಕೆ, ಒಂದು ಕಾಂಬಿನೇಷನ್ ಬಹಳ ಅದ್ಭುತವಾಗಿರ್ಬೇಕು. ಆ ಒಂದು ನಿಟ್ಟಿನಲ್ಲಿ ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್ ಈ ಬಾರಿ ಮನು ರೋಲಿಂಗ್ ಸ್ಕಿಲ್ ಅನ್ನು ಬಳಸುವಂತ ಪ್ರಯತ್ನ ಇತ್ತು. ಆದ್ರೆ ಒಂದೊಳ್ಳೆ ಟ್ಯಾಕಲ್ ಮಲ್ಲತ್ತಳ್ಳಿ ಸ್ಪೋರ್ಟ್ಸ್ ಕ್ಲಬ್ ತಂಡದ ಆಟಗಾರರಿಂದ. ಧರ್ಮ ಹಾಗೂ ಸಹ ಆಟಗಾರರಿಂದ ಒಂದೊಳ್ಳೆ ಟ್ಯಾಕಲ್. 15-9 ಸೆಕೆಂಡ್ ಕಾಲ್. ಸ್ವಾಮಿ ವಿವೇಕಾನಂದ ವಿರುದ್ಧ ಜ್ಯೋತಿ ಬಾಪುಲೆ. ಎರಡು ತಂಡಗಳಿಗಿದು ಎರಡನೇ ಕರೆ. ತಂಡದ ನಾಯಕರೇ, ಇದು ತಮಗೆ ಎರಡನೇ ಕರೆ. ಸ್ವಾಮಿ ವಿವೇಕಾನಂದ ವಿರುದ್ಧ ಜ್ಯೋತಿ ಬಾಪುಲೆ. ಎರಡು ತಂಡಗಳಿಗಿದು ಎರಡನೇ ಕರೆ. ಪವನ್ ನಿಭಾರಿ ಒಂದು ಅಂಕವನ್ನು ಪಡೆಯಲು ಯಶಸ್ವಿಯಾಗಿದ್ದಾರೆ. ಮತ್ತೊಮ್ಮೆ ಮಲ್ಲತ್ತಳ್ಳಿ ಸ್ಪೋರ್ಟ್ಸ್ ಕ್ಲಬ್ ತಂಡದ ಧರ್ಮ. ವೇಗದ ಒಂದು ದಾಳಿ. ಧರ್ಮ ಮಲ್ಲತ್ತಳ್ಳಿ ಸ್ಪೋರ್ಟ್ಸ್ ಕ್ಲಬ್ ತಂಡದ ಒಬ್ಬ ರಾಷ್ಟ್ರೀಯ ಕಬಡ್ಡಿ ಆಟಗಾರ. ಹದಿನೇಳು 17-10 in favor of ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್. ರೈಟ್ ನಲ್ಲಿ ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಮನು ಲೆಫ್ಟ್ ರೈಡರ್. ರೈಟ್ ಕಾರ್ನರ್ ಭಾಗದಲ್ಲಿ ಧರ್ಮ, ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಸಿದ್ದು. ಯಾವುದೇ ಅಂಕ ಇಲ್ಲದೆ ಒಂದು ಎಂಟಿ ರಾಡ್ನೊಂದಿಗೆ ವಾಪಸ್ ಆದ್ರು. ಮತ್ತೆ ರೈಡ್ ನಲ್ಲಿ ಮಲ್ಲತ್ತಳ್ಳಿ ಸ್ಪೋರ್ಟ್ಸ್ ಕ್ಲಬ್ ತಂಡದ ಒಬ್ಬ ಅನುಭವಿ ಆಟಗಾರ ಧರ್ಮ, ಲೆಫ್ಟ್ ರೈಡರ್. ಸಾಕಷ್ಟು ವೇಗದ ಒಂದು ಪಾದಗಳ ಚಲನೆಯೊಂದಿಗೆ ಡಿಫೆನ್ಸ್ ಅನ್ನ ಕನ್ಫ್ಯೂಸ್ ಮಾಡುವಂತ ಪ್ರಯತ್ನ. ರೈಟ್ ಕಾರ್ನರ್ ಭಾಗದಲ್ಲಿ ಮಂಜು, ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಚೇತನ್ ದೇವಾಂಗ್. ಅನುಭವಿ ಡಿಫೆಂಡರ್ಗಳ ನಡುವೆ ಸಾಕಷ್ಟು ಪ್ರಯತ್ನ ಇತ್ತು. ಆದ್ರೆ ಎಂಟಿ ರಾಡ್ನೊಂದಿಗೆ ವಾಪಸ್ ಆದ್ರಿ. ಮತ್ತೆ ರಾಡ್ ನಲ್ಲಿ ಪವನ್. 17-10 17-10 in favor of ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್. ಸಿದ್ದು ಈ ಬಾರಿ ರಿವರ್ಸ್ ಆಂಕಲ್ ಹೋಲ್ಡ್. ವಾಟ್ ಅ ಬ್ಯೂಟಿಫುಲ್ ಟ್ಯಾಕಲ್. ರೈಡರ್ಗೆ ಒಂದು ಬೋನಸ್ ಅಂಕ ಇಲ್ಲಿ ಸಿಗ್ತಾ ಇದೆ. ಬೋನಸ್ಗೆ ಅಟೆಂಪ್ಟ್ ಮಾಡಿದಂತಹ ಸಂದರ್ಭದಲ್ಲಿ, ಆ ನಂತರದಲ್ಲಿ ಸಿದ್ದು ಅವರಿಂದ ರಿವರ್ಸ್ ಆಂಕಲ್ ಹೋಲ್ಡ್ ಬಂದಿದೆ.
ಅದು ಕ್ಲಿಯರ್ ಆದಂತಹ ಬೋನಸ್ ಪಾಯಿಂಟ್ ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್ ತಂಡಕ್ಕೆ. ಮತ್ತೆ ರೆಡ್ ನಲ್ಲಿ ತಮಿಳ್ ರಿವರ್ಸ್ ಬ್ಯಾಕ್ ಕಿಕ್ ಮಾಡುವ ಒಂದು ಪ್ರಯತ್ನ. ಕಬಡ್ಡಿಯ ಸಾಕಷ್ಟು ಕೌಶಲ್ಯವನ್ನ ಇಲ್ಲಿ ಕಾಣಬಹುದು. ಒಂದ್ ಸ್ವಲ್ಪ ಫುಟ್ ವರ್ಕ್ ಮಿಸ್ ಆಯಿತು. ತಮಿಳ್ ಎಡವಿದ್ರು. ಸುಲಭವಾದಂತಹ ಒಂದು ಟ್ಯಾಕಲ್ ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್ ತಂಡಕ್ಕೆ. ಈ ಮೂಲಕ ಸ್ಕೋರ್ 19-11 ಇನ್ ಫೇವರ್ ಆಫ್ ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್. 8 ಅಂಕದ ಮುನ್ನಡೆಯಲ್ಲಿ ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್. ಎಸ್ ಧರ್ಮ ಈ ಬಾರಿ ಕ್ವಿಕ್ ಆದಂತಹ ಒಂದು ಪಾದಗಳ ಚಲನೆಯೊಂದಿಗೆ ಒಂದು ಅಂಕವನ್ನು ಪಡೆಯಲು ಯಶಸ್ವಿ ಆದ್ರು. ರೈಟ್ ನಲ್ಲಿ ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಚೇತನ್ ದೇವಾಂಗ್. ಕ್ಯಾಪ್ಟನ್ ಲಾಸ್ಟ್ 5 ಮಿನಿಟ್ಸ್ ಟು ಗೋ. ಎರಡು ತಂಡದ ನಾಯಕರೇ ಕೊನೆಯ 5 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 19-12 ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಪರವಾಗಿ. ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಚೇತನ್ ಪ್ರೋ ಕಬಡ್ಡಿಯಲ್ಲಿ ದಬಾಂಗ್ ದಲ್ಲಿ ಹಾಗೂ ಪುಣೇರಿ ಪಲ್ಟಾನ್ ತಂಡವನ್ನು ಪ್ರತಿನಿಧಿಸಿದಂತ ಅನುಭವಿ ಆಟಗಾರ. ಸೀನಿಯರ್ ವಿಭಾಗದಲ್ಲೂ ಸಹ ಕರ್ನಾಟಕ ರಾಜ್ಯ ತಂಡವನ್ನ ಮುಂಬರುವ ಕರ್ನಾಟಕ ಕಬಡ್ಡಿ ಪ್ರೀಮಿಯರ್ ಲೀಗ್ ನಲ್ಲೂ ಸಹ ಫ್ರಾಂಚೈಸಿ ಲೀಗ್ ನಲ್ಲಿ ಪ್ರತಿನಿಧಿಸಲಿಕ್ಕಿದ್ದಾರೆ. Yes, 19-12, 19-12 in favor of ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್. ರೆಡ್ ನಲ್ಲಿ ಮಲ್ಲತ್ತಳ್ಳಿ ಸ್ಪೋರ್ಟ್ಸ್ ಕ್ಲಬ್ ತಂಡದ ಸಿದ್ದು. 5 ಆಟಗಾರರ ನಡುವೆ ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಚೇತನ್ ದೇವಾಂಗ್ ಅನುಭವಿ ಡಿಫೆಂಡರ್ ಇಲ್ಲಿ ಮಿಸ್ಟೇಕ್ ಮಾಡ್ತಾ ಇದ್ದಾರೆ. ಪಂದ್ಯದ ದಿಕ್ಕು ಬದಲಾಗುವಂತ ಎಲ್ಲ ಲಕ್ಷಣ ಎದ್ದು ಕಾಣಿಸ್ತಾ ಇದೆ. ಥರ್ಡ್ ರೈಟ್. ಡೂ ಆರ್ ಡೈ. ಮಾಡು ಇಲ್ಲವೇ ಮಡಿ. ಕ್ಯಾಪ್ಟನ್ ಲಾಸ್ಟ್ 4 ಮಿನಿಟ್ಸ್ ಗೋ. ಕೊನೆಯ 4 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಈ ಬಾರಿ ಮಲ್ಲತ್ತಳ್ಳಿ ಸ್ಪೋರ್ಟ್ಸ್ ಕ್ಲಬ್ ನ ರೈಟ್ ಕಾರ್ನರ್ ಹಾಗೂ ರೈಟ್ ಇನ್ನು ಜಾಗದಿಂದ ಒಂದೊಳ್ಳೆ ಟ್ಯಾಕಲ್. ರೈಡರ್ಗೆ ಒಂದು ಬೋನಸ್ ಪಾಯಿಂಟ್ ಮಾತ್ರ ಇಲ್ಲಿ ಲಭಿಸಿದೆ. 20-14 6 ಅಂಕದ ಮುನ್ನಡೆಯಲ್ಲಿ ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್. ಸೂಪರ್ ಟ್ಯಾಕಲ್ ಆನ್ ಆಗಿರುವ ಸಂದರ್ಭ. ಸಿದ್ದು ಈ ಬಾರಿ ವಾಟ್ ಅ ಕ್ಯಾಚ್. ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್ ನ ಮಂಜು ಅವರಿಂದ ಬ್ಲಾಕ್ ಬಂತು. ಅಷ್ಟೇ ಕ್ವಿಕ್ ಆದಂತ ಸಪೋರ್ಟ್ ಕೂಡ ಸಿಕ್ಕಿದೆ. ಈ ಮೂಲಕ ಸೂಪರ್ ಟ್ಯಾಕಲ್. ಮಲ್ಲತ್ತಳ್ಳಿ ಸ್ಪೋರ್ಟ್ಸ್ ಕ್ಲಬ್ ನ ಈ ಸಂದರ್ಭದಲ್ಲಿ ಒಂದ್ ಸ್ವಲ್ಪ ಜಾಣ್ಮೆ ಆಟವನ್ನ ಆಡ್ಬೇಕಾಗಿತ್ತು ಅಂತ ಅನ್ಸುತ್ತೆ. ಸೂಪರ್ ಟ್ಯಾಕಲ್ ಆನ್ ಆಗಿತ್ತು. ಯಾವುದೇ ರೀತಿಯಾದಂತ ಒತ್ತಡ ಇರಲಿಲ್ಲ. ಆದ್ರೆ ಸಿದ್ದು ಒಂದು ಆತುರದ ನಿರ್ಧಾರವನ್ನ ತೆಗೆದುಕೊಂಡ್ರು. 23-14 ಕ್ಯಾಪ್ಟನ್ ಲಾಸ್ಟ್ 3 ಮಿನಿಟ್ಸ್ ಟು ಗೋ. ಕೊನೆಯ 3 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಮತ್ತೆ ರೈಡ್ ನಲ್ಲಿ ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ತಮಿಳ್ 4 ಡಿಫೆನ್ಸ್ ನಡುವೆ. ಎಸ್ ಡೈವಿಂಗ್ ಡಬಲ್ ಆಂಕಲ್ ಹೋಲ್ಡ್. ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಹರಿ ಅವರಿಂದ ಒಂದು ಅದ್ಭುತವಾದಂತ ಡಬಲ್ ಆಂಕಲ್ ಹೋಲ್ಡ್. ಮುಂದಿನ ಪಂದ್ಯಕ್ಕಾಗಿ ಅಂತಿಮ ಕರೆ. ಸ್ವಾಮಿ ವಿವೇಕಾನಂದ ವಿರುದ್ಧ ಜ್ಯೋತಿ ಬಾಪುಲೆ. 2 ತಂಡದ ನಾಯಕರೇ, ತಮಗಿದು ಅಂತಿಮ ಕರೆ. ಈ ಪಂದ್ಯ ಮುಗಿದ ತಕ್ಷಣ ಅಂಕಣ ಪ್ರವೇಶಿಸಬೇಕಾಗಿ ವಿನಂತಿ. ಇನ್ನೇನು ಕೆಲವೇ ನಿಮಿಷಗಳ ಆಟ ಮಾತ್ರ ಬಾಕಿ ಇದ್ದು ಈ ಪಂದ್ಯ ಮುಗಿದ ತಕ್ಷಣ ತಂಡಗಳು ಅಂಕಣ ಪ್ರವೇಶಿಸಬೇಕಾಗಿ ವಿನಂತಿ. ಎಸ್ 24-14 10 ಅಂಕದ ಮುನ್ನಡೆಯಲ್ಲಿ
ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್. ಈ ಕಬಡ್ಡಿ ಪಂದ್ಯಾವಳಿಯನ್ನ ಬೆಂಗಳೂರು ಅಡ್ಡ ಯೂಟ್ಯೂಬ್ ಚಾನಲ್ ನಲ್ಲಿ ನೇರ ಪ್ರಸಾರವನ್ನ ಮಾಡಲಾಗ್ತಾ ಇದೆ. ಧರ್ಮ ಕ್ವಿಕ್ ಆಗಿ ಬಾಕ್ ಲೈನ್ ಅನ್ನು ಕ್ರಾಸ್ ಮಾಡಿ ವಾಪಸ್ ಆಗಿದ್ದಾರೆ. ಕ್ಯಾಪ್ಟನ್ ಲಾಸ್ಟ್ 2 minutes to go. ಥರ್ಡ್ ರೈಡ್, ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ. ಒಂದಂಕವನ್ನು ಪಡಿ, ಇಲ್ಲದೆ ಹೋದರೆ ಅಂಕಣದಿಂದ ಹೊರ ನಡಿ. ರೈಡ್ನಲ್ಲಿ ಪವನ್ ಚುರುಕಿನ ಪಾದಗಳ ಚಲನೆ. ಧರ್ಮ ಏಕಾಂಗಿಯಾಗಿ ಬ್ಲಾಕ್ ಹಾಗೂ ಡ್ಯಾಶ್ ಹೊಡೆಯುವ ಪ್ರಯತ್ನ ಇತ್ತು, ಆದ್ರೆ ಲಾಬಿಯನ್ನು ಬಳಸಿಕೊಂಡು ಕ್ವಿಕ್ ಆಗಿ ಮಿಡ್ಲ್ ಅನ್ನ ರೀಚ್ ಆದ್ರು. 25-14. ರೈಡ್ ನಲ್ಲಿ ಮಲತ್ತಳ್ಳಿ ಸ್ಪೋರ್ಟ್ಸ್ ಕ್ಲಬ್ ತಂಡದ ಯುವ ಆಟಗಾರ. ಸಜ್ಜಪ್ರಾಬ್ದಿ ಕಬಡ್ಡಿ 25-15. 10 ಅಂಕದ ಮುನ್ನಡೆಯಲ್ಲಿ ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್ ತಂಡ ಈ ಪಂದ್ಯದಲ್ಲಿ ಮಲತ್ತಳ್ಳಿ ಸ್ಪೋರ್ಟ್ಸ್ ಕ್ಲಬ್ ವಿರುದ್ಧ ವಿಜಯಶಾಲಿಯಾಗಿ ಮುಂದಿನ ಸುತ್ತಿಗೆ ಅರ್ಹತೆಯನ್ನು ಪಡ್ಕೊಂಡಿದ್ದಾರೆ. ಸ್ವಾಮಿ ವಿವೇಕಾನಂದ ಹಾಗೂ ಜ್ಯೋತಿ ಬಾಪುಲೆ ಎರಡು ತಂಡದ ಆಟಗಾರರು ದಯವಿಟ್ಟು ಅಂಕಣ ಪ್ರವೇಶಿಸಿ. ತಮಗಿದು ಅಂತಿಮ ಕರೆ. ಈಗ ಪಂದ್ಯ ಮುಗಿದಿದೆ. ಮುಂದಿನ ಪಂದ್ಯಕ್ಕಾಗಿ ದ್ವಿತೀಯ ಕರೆ ಸೌತ್ ಯುನೈಟೆಡ್ ವಿರುದ್ಧ ಸರ್ಜಾಪುರ ಸ್ಪೋರ್ಟ್ಸ್ ಕ್ಲಬ್. ಸರ್ಜಾಪುರ ಸ್ಪೋರ್ಟ್ಸ್ ಕ್ಲಬ್ ವಿರುದ್ಧ ಸೌತ್ ಯುನೈಟೆಡ್ ಎರಡು ತಂಡದ ಆಟಗಾರರೇ, ತಮಗಿದು ದ್ವಿತೀಯ ಕರೆ. ರಾಯಲ್ಸ್ ತಂಡದ ನಾಯಕ ದಯವಿಟ್ಟು ಪ್ರಚಾರಕರ ಬಳಿ ಬನ್ನಿ. ಈಗ ಪಂದ್ಯ ಮುಕ್ತಾಯವಾಗಿರುವಂತದ್ದು 25-15